ನಗರದ ಅಂಬೇಡ್ಕರ್ ಭವನದಲ್ಲಿ ಜುಲೈ 29ರ ಸೋಮವಾರದಂದು ಹಾಸನ ಜಿಲ್ಲಾ ಕ್ರೈಸ್ತ ಅಪೊಸ್ತಲರ ಒಕ್ಕೂಟ ಉದ್ಘಾಟನೆಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಲಿಂಗರಾಜು ಮತ್ತು ಕಾನೂನು ಸಲಹೆಗಾರರಾದ ವಿಸಿ ಧರ್ಮರಾಜು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಜುಲೈ 23ರಂದು ಕಾನೂನಾತ್ಮಕವಾಗಿ ನಮ್ಮ ಜಿಲ್ಲಾ ಕ್ರೈಸ್ತ ಅಪೊಸ್ತಲರ ಒಕ್ಕೂಟ ನೋಂದಣಿ ಆಗಿದ್ದು, ಬರುವ ಸೋಮವಾರ ನಮ್ಮ ಒಕ್ಕೂಟದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಸಮಸ್ತ ಜಿಲ್ಲೆಯ ಕ್ರೈಸ್ತ ಬಾಂಧವರು, ಪಾಸ್ಟರ್ಗಳು, ಕ್ರೈಸ್ತ ನಾಯಕರು ಸೇರಿ ಎಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ. ಇದರ ಉದ್ದೇಶ ಏನೆಂದರೆ ಕ್ರೈಸ್ತರ ಸಂರಕ್ಷಣೆ, ಸಮುದಾಯದ ಏಳಿಗೆಗೆ ಹಾಗೂ ಸಮಾಜದ ಹಿತದೃಷ್ಟಿ ಕಾಪಾಡುವುದು ಮತ್ತು ರಾಜ್ಯದ ರಕ್ಷಣೆ ಕುರಿತು ಅಧ್ಯಯನ ಇಟ್ಟುಕೊಂಡು ಈ ಸಂಘಟನೆ ಆರಂಭ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಸ್ಥಳೀಯ ಶಾಸಕರಾದ ಎಚ್.ಪಿ. ಸ್ವರೂಪ್, ಲೋಕಸಭಾ ಸದಸ್ಯ ಶ್ರೇಯಸ್ ಎಂ. ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರಿಗೆ ಆಹ್ವಾನ ಮಾಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸಮುದಾಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರೊಂದಿಗೆ ನಾವು ಇದ್ದು ಬಗೆಹರಿಸಲು ಸೂಕ್ತ ಸಲಹೆ ಕೊಡಲಾಗುವುದು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕ್ರೈಸ್ತ ಅಪೊಸ್ತಲರ ಒಕ್ಕೂಟದ ಕಾರ್ಯದರ್ಶಿ ರಜನಿಕಾಂತ್, ಸಹ ಕಾರ್ಯದರ್ಶಿ ಜೋಶುವಾ ಜೈಪಾಲ್, ಉಪಾಧ್ಯಕ್ಷ ಆನಂದ್, ವಿಜಯರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಈ ಮೂಲಕ ಕೇಳ್ಕೊಳ್ತಾರೆ. ಮತ್ತು ಕಾನೂನು ಸಲಹೆಗಾರ ನಾವು ಸುಮಾರು 23 ವರ್ಷದಿಂದ ವಕೀಲರು ಮಾಡ್ತಿದ್ದು, ನಂತರ ನಾವು ಕೂಡ ಕ್ರೈಸ್ತ ನಂಬಿಕೆಯಲ್ಲಿ ದೇವರ ಉಂಟು. ನಾವು ಈ ಕಮಿಟಿಯಲ್ಲಿ ಹಾಸನ ಡಿಸ್ಟಿಕ್ ಕ್ರಿಶ್ಚಿಯನ್ ಅಪೊಸ್ತಲಿಕ್ ಫೆಲೋಶಿಪ್ಪಲ್ಲಿ ನಾನು ಕಾನೂನು ಸಲಹೆಗಾರರಾಗಿದ್ದೇನೆ. ಮತ್ತು ಈ ಒಂದು ಕಮಿಟಿಯನ್ನು ದಿನಾಂಕ 23/7/2024 ಹಾಸನದ ನೋಂದಣಿ ಕಚೇರಿಯಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಿದ್ದು, ರಿಜಿಸ್ಟರ್ ಆಗಿದ್ದು, ಅದರ ಮೂಲಕವಾಗಿ ಈ ಒಂದು ದಿನಾಂಕ 29/7/2024 ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ಆ ಕಮಿಟಿಯ ಉದ್ದೇಶ ಅಂತ ಹೇಳಿದರೆ, ಕ್ರೈಸ್ತರು, ವಿಶ್ವಾಸಿಗಳು, ನಾಯಕರು, ಲೀಡರ್ಸ್ಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರ ಜೊತೆ ಇರ್ತೇವೆ. ಮತ್ತು ಅದರಲ್ಲೂ ನಾನು ಕಾನೂನಾತ್ಮಕವಾಗಿ ಅವರಿಗೆ ಕಾನೂನು ಸಲಹೆ, ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಮುದ್ದೆ ನಿಂತು ನಾವು ಕಮಿಟಿ ಜೊತೆವಾಗಿ ಅದನ್ನು ಬಗೆಹರಿಸಲಿಕ್ಕೆ ಮತ್ತು ಅದ್ರ ಬಗ್ಗೆ ಸೂಕ್ತವಾಗಿ ಸಲಹೆ ನೀಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಮತ್ತು ಜೊತೆಗೆ ಇಲ್ಲಿ ಮುಂದೆ ನಡೆಯುವ ದಿನಾಂಕ 29ರಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಹಾಸನ ಜಿಲ್ಲೆಯ ಕ್ರೈಸ್ತ ವಿಶ್ವಾಸಿಗಳು ಮತ್ತು ಲೀಡರ್ಸ್, ನಾಯಕರು ಮತ್ತು ಎಲ್ಲ ಪಾಲಕರುಗಳು ಎಲ್ಲರೂ ಕೂಡ ಅದನ್ನು ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೂಡ ಎಲ್ಲರನ್ನು ಕೇಳ್ಕೊತಿರ್ತಾ ಇದ್ದೀನಿ.